ಲೋಕಾಯುಕ್ತ ರೇಡ್ನಲ್ಲೊಂದು ರೋಚಕವಾಗಿರುವಂತಹ ಕಹಾನಿ ಸಿಗ್ತಾ ಇದೆ. ಇವತ್ತು ಲೋಕಾಯುಕ್ತ ರೇಡ್ ಆಗಿದೆ ರಾಜ್ಯಾದ್ಯಂತ. ಈ ಸಂದರ್ಭದಲ್ಲಿ ಸಿಗ್ತಾ ಇರುವಂತಹ ಒಂದು ರೋಚಕವಾಗಿರುವಂತಹ ಕಹಾನಿ ಇಲ್ಲಿದೆ ನೋಡಿ. ಪಕ್ಕದ ಮನೆಗೆ ಹಣ, ಚಿನ್ನದ ಬ್ಯಾಗ್ ಅನ್ನ ಖತರ್ನಾಕ್ ಅಧಿಕಾರಿ ಎಸಿತಾನಂತೆ. ಬಹಳ ಚೆನ್ನಾಗಿದೆ ಇದು. ಕಿಟಕಿ ಮೂಲಕ ಪಕ್ಕದ ಮನೆಗೆ ಬ್ಯಾಗ್ ಅನ್ನ ಅಧಿಕಾರಿ ಎಸ್ತಿರ್ತಾನೆ. ಏನಿತ್ತ ಬ್ಯಾಗ್ ಅಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್, ಹೇಳ್ತೀನಿ ನಿಮಗೆ. ಇದನ್ನ ನೋಡಿ ಲೋಕಾಯುಕ್ತಕ್ಕೆ ಹಿಡಿದು ಕೊಟ್ಟಿದ್ದಾರೆ ಪಕ್ಕದ ಮನೆಯವರು. ಚೆನ್ನಾಗಿದೆ. ಪಕ್ಕದ ಮನೆಗೆ ಎಸಿತಾನೆ, ಆ ಪಕ್ಕದ ಮನೆಯವರು ಸಹಾಯ ಮಾಡಬಹುದು ಅಂತೇಳಿ, ತಪ್ಪಿಸ್ಕೊಳ್ಬಹುದು ಅಂತೇಳಿ, ಆದರೆ ಪಕ್ಕದ ಮನೆಯವರೇ ಹಿಡಿದು ಕೊಡ್ತಾರೆ. ಕರೆಕ್ಟಾಗಿ ಸಿಕ್ಕಾಕೊಂಡಿದ್ದಾರೆ ಪಕ್ಕದ ಮನೆಯವರು. ಒಳ್ಳೆಯವರು ಇದ್ದೀರಾ ನೀವು, ಬಹಳ ಒಳ್ಳೆಯವರು ಇದ್ದೀರಾ. ಹಿಂಗೆ ಮಾಡಬೇಕು, ಕರೆಕ್ಟಾಗಿ ಮಾಡೋದೆಲ್ಲ ಮಾಡಿಬಿಟ್ಟು ಪಕ್ಕದ ಮನೆಗೆ ಎಸಿತಾರಂತೆ ಬ್ಯಾಗನ್ನು. ಲೋಕಾಯುಕ್ತ ರೇಡ್ ವೇಳೆ ಅಂಥರಲ್ಲಿ ನೌಟಂಕಿ ನಾಟಕವನ್ನ ಮಾಡಿರೋದು ಅಥರಲ್ಲಿ. ಸೊ ಬೆಂಗಳೂರಿನ ಕಲ್ಯಾಣ ನಗರದಲ್ಲಿರುವಂಥ ನಿವಾಸ ಅಥರಲ್ಲಿ ಡ್ರಾಮಾ ಮಾಡಿರೋದು. ಏನಿದೆ ಕೇಳಿಸ್ಕೊಳ್ಳಿ, ಅದರೊಳಗೆ ಗೊತ್ತಾಗುತ್ತೆ ನಿಮಗೆ. ಹಣ, ಚಿನ್ನದ ಬ್ಯಾಗನ್ನು ಪಕ್ಕದ ಮನೆಗೆ ಎಸ್ತಿದ್ದಾರೆ. ಬ್ಯಾಗ್ ಎಸ್ದಿದ್ದನ್ನು ನೋಡಿ ಖುದ್ದು ಅಧಿಕಾರಿಗಳನ್ನ ನೆರೆಮನೆಯವರು ಕರೆದಿದ್ದಾರೆ. ಕೂಡಲೇ ಲೋಕಾಯುಕ್ತ ಪರಿಶೀಲಿಸಿದಾಗ ಬ್ಯಾಗ್ನಲ್ಲಿ ಹಣ ಮತ್ತು ಚಿನ್ನ ಪತ್ತೆಯಾಗಿದೆ. ಬ್ಯಾಗ್ ಅನ್ನ ಅಥರಲ್ಲಿ ಮನೆಗೆ ತಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಚಿನ್ನ ತೂಕ ಹಾಕುವ ಸಿಬ್ಬಂದಿಯನ್ನ ಕರೆಸಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಚಿನ್ನ ಇರಬೇಕು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು, ಹೇಗಿರಬೇಕು ಅಂತ ಹೇಳಿ ಮನಸ್ಸು ಮಾಡಿದಿದ್ರೆ ಆ ಪಕ್ಕದ ಮನೆಯವರು ನಮಗೇನು ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಅವ್ರ ಪಾಡಿಗೆ ಅವರೇ ಇರ್ಬೋದಾಗಿತ್ತು. ಅದ್ರಂಗೆ ಮಾಡಲಿಲ್ಲ. ನೆರೆ ಮನೆಯವರು ಚೆನ್ನಾಗಿ ಒಳ್ಳೆಯವರೇ ಇರಬೇಕು ಅಂತ ಕಾಣಿಸುತ್ತೆ. ಅವರು ಇಂಥವ್ರು ನೋಡಿ ನೋಡಿ ಸಾಕಾಗಿರ್ಬೇಕು ಅನ್ಸುತ್ತೆ. ಲೂಟಿ ಹೊಡಿತಾ ಇರೋವಂಥವ್ರು ನೋಡಿ ನೋಡಿ ಅವ್ರಿಗೂ ಇರಿಟೇಟ್ ಆಗಿ ಹೋಗಿರ್ಬೇಕು. ಅಥವಾ ಕ್ವಾಟ್ಲೆ ಕೊಟ್ಟಿರ್ಬೇಕು ಈ ಪಕ್ಕದ ಮನೆಯವರು. ಇವರು ಕ್ವಾಟ್ಲೆ ಕೊಟ್ಟಿದ್ದಕ್ಕೆ ಅವರಿಗೆ ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಈಗ ಸರಿಯಾಗಿ ತಗಲಾಕೊಂಡಿದ್ದಾರೆ. ಓಹೋ, ಏನು ಎಸ್ಕೇಪ್ ಆಗಿದ್ದು. ಬ್ಯಾಗ್ನಲ್ಲಿ ಚಿನ್ನ ನೋಡಿ ಹೆಂಗಿದೆ ಪಕ್ಕದ ಮನೆಗೆ ಎಸ್ದು. ಅಬ್ಬಬ್ಬಬ್ಬಬ್ಬಬ್ಬ. ಬರೋ ಸಂಬಳದಲ್ಲಿ ನಿಯತ್ತಾಗಿ ನೆಮ್ಮದಿಯಾಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡು, ಮನೆ ಕಟ್ಟಕ್ಕೆ ಬೇಕಿದ್ರೆ ಸಾಲ ಇದ್ರೆ ಸಾಲ ತಗೊಂಡು ಜೀವನ ನಡೆಸ್ಕೊಂಡು ನೆಮ್ಮದಿಯಾಗಿ ಇರೋ, ದೇವ್ರ ಮೂರೊತ್ತು ತಿನ್ನೋಕ್ಕೂ ಅವಕಾಶ ಕೊಟ್ಟಿದ್ದಾನಂತ ಇರೋಕ್ಕಾಗ್ತಿಲ್ಲ. ಲೂಟಿ ಹೊಡ್ಕೊಂಡು ಇವರು ಬದುಕಕ್ಕಂತೂ ದೇವ್ರು ಕೊಟ್ಟಿದ್ದಾರೆ. ಇವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲಿಟ್ಕೊಂಡು ಓಡಾಡ್ತಾರಂತೆ ಇವನ್ನೆಲ್ಲ. ಏನು ಮಾಡ್ತೀರಾ ನೀವೆಲ್ಲ ಅಧಿಕಾರಿಗಳು ಇಷ್ಟೊಂದೆಲ್ಲ ತಗೊಂಡು? ಅಲ್ಲೊಂದು ಆಸ್ತಿ ಮಾಡಿದೆ, ಇಲ್ಲೊಂದು ಆಸ್ತಿ ಮಾಡಿದೆ, ಅಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಂಡೆ, ಇಲ್ಲೊಂದು ತೋಟ ಮಾಡಿಕೊಂಡೆ. ಏನು ಹೋಗ್ಬೇಕಾದ್ರೆ ನಿಮ್ಮ ತೋಟದಲ್ಲಿ ಸಿಗೋದೇನು 3-6 ಅಡಿ ಅಷ್ಟೇ. ಅದರಲ್ಲೇನು ನೀವು ಚಿನ್ನ ತೊಗೊಂಡೋಗಿರೋದು ಒಂದು ಚಿನ್ನನೂ, 1 ಗ್ರಾಮ್ ಚಿನ್ನನೂ ಹಾಕಲ್ಲ ಅದರಲ್ಲಿ. ದುಡ್ದಿರೋ ದುಡ್ಡು 1 ರೂಪಾಯಿನೂ ಹಾಕಲ್ಲ ಅದರಲ್ಲಿ. ಇದಕ್ಕೆ ಇಷ್ಟೆಲ್ಲ ಅವಮಾನ ಪಟ್ಕೊಂಡು, ಒಳ್ಳೆ ಜಾಬ್ ಇರುತ್ತೆ ನಿಮಗೆ, ಒಳ್ಳೆ ಪೊಸಿಷನ್ನಲ್ಲಿ ಇರ್ತೀರಾ, ಏನ್ರಿ ಬೇಕು ನಿಮಗೆ? ಸರ್ಕಾರ ಅಷ್ಟೊಂದು ಚೆನ್ನಾಗಿ ಸಂಬಳ ಕೊಡುತ್ತೆ. ಏನು ಬೇಕು ನಿಮಗೆ? ಓಡಾಡೋ ಕಾರು, ಅದಕ್ಕೆ ಡೀಸೆಲ್ ಅಥವಾ ಪೆಟ್ರೋಲು ಎಲ್ಲ ವ್ಯವಸ್ಥೆ. ಬಾಡಿಗೆಯಲ್ಲಿರೋದಾದ್ರೆ ಬಾಡಿಗೆ ದುಡ್ಡು ಕೊಡುತ್ತೆ. ಎಲ್ಲವನ್ನ ಕೊಟ್ಟಾಗಲೂ ನಿಮಗೆ ಈ ಹಪಹಪಿ ಏನಕ್ಕೆ ಅಂತ ಅಧಿಕಾರಿಗಳಿಗೆ ಅಸಹ್ಯ ಅನಿಸಲ್ವಾ ನಿಮಗೆಲ್ಲ ಅಧಿಕಾರಿಗಳಿಗೆ? ಆ ಬ್ಯಾಗದ್ ನೋಡಿ ಹೇಳ್ತಾ ಇದ್ದೀನಿ, ಅದನ್ನೇ ಅವಾಗಿಂದನೂ ಕೂಡ. ಬ್ಯಾಗ್ನಲ್ಲಿ ಚಿನ್ನ ಹೇಗೆ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಅಲ್ಲಿ ಬ್ಯಾಗಲ್ಲಿ ಹೆಂಗೆ ತೊಗೊಂಡು ಹೋಗ್ತಿದ್ದಾರೆ ಅಂಥೇಳಿ. ಆ ಬ್ಯಾಗಲ್ಲಿ ಚಿನ್ನ ತುಂಬ್ಕೊಂಡು ಹೋಗಿರೋದು, ಹಣ ಮತ್ತು ಚಿನ್ನ ಅಂತೆ. ಎಸೆಯಕ್ಕೆ ಪುರ್ಸತ್ತಾದರೂ ಹೆಂಗೆ ಸಿಕ್ತು ಅಂತ ಇವರಿಗೆ. ಹೆಂಗೆ ಬಿಟ್ಟರು? ಅಲ್ಲಿ ಲೋಕಾಯುಕ್ತ ರೇಡ್ ಆದಂಥ ಟೈಮಲ್ಲಿ ಯಾವ ಗ್ಯಾಪಲ್ಲಿ ಎಸ್ದಿರಬೇಕು ಅಂತ ಬ್ಯಾಗನ್ನು ನೋಡ್ಕೊಳ್ಳಿ. ಅಂದರೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಇಂತಿಂಥವ್ರು ಬಂದರೆ ರೇಡ್ ಆದಾಗ ಹಿಂಗೆ ಎಸಿಬೇಕು ಅಂತ ಮೊದಲೇ ಇಟ್ಕೊಂಡ್ಬಿಟ್ಟಿದ್ರು. ಏನು ಕತೆ? ಫುಲ್ ಪ್ಯಾಕ್ಡ್ ಆಗಿ ನಿಯತ್ತಾಗಿ ದುಡಿದಿದ್ರೆ ಇಷ್ಟೊಂದು ಭಯ ಪಡಬೇಕಾಗಿರುವಂಥ ಅಗತ್ಯತೆ ಏನಿದೆ ರೀ? ಬನ್ನಿ ತೋರಿಸ್ತೀವಿ, ನೋಡ್ಕೊಂಡು ಹೋಗಿ ಅಂತ ಹೇಳಬೇಕು. ಹಾಗಿರಬೇಕು. ಇದ್ದಾರೆ ಭಾಳಷ್ಟು ಆಫೀಸರ್ಸ್ಗಳಿದ್ದಾರೆ. 1 ರೂಪಾಯಿಗೂ ಕೂಡ ಕೈ ಒಡ್ದೇ ಇರುವಂಥ ಆಫೀಸರ್ಸ್ಗಳಿದ್ದಾರೆ. ವೆರಿ ಸ್ಟ್ರಿಕ್ಟ್. ಆದರೆ ಬೆಲೆ ಇಲ್ಲ ಅವರಿಗೆ. ಯಾಕೆ ಅಂತಂದರೆ ಅವ್ರು ಕಂಡು ಜಾಗಕ್ಕೆಲ್ಲ ವರ್ಗಾವಣೆ ಮಾಡಿಬಿಡ್ತಾರೆ. ಅವರಲ್ಲೇ ಪಾಪ ಅದರಲ್ಲೇ ಖುಷಿ ಪಟ್ಕೊಂಡಿರ್ತಾರೆ. ಇವ್ರ ಥರ ಬ್ಯಾಗಲ್ಲಿ ಚಿನ್ನ ತುಂಬಿ, ಹಣ ತುಂಬಿ ಪಕ್ಕದ ಮನೆಗೆ ಎಸದೆ, ಪಕ್ಕದ ಮನೆಯವ್ರಿಗೆ ಸರಿಯಾಗಿ ಕಾಟ ಕೊಟ್ಟಿರ್ಬೇಕು ಇವರು. ಅದಕ್ಕೆ ಕರೆಕ್ಟಾಗಿ ತಗಲಾಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು,
ಎಷ್ಟಿದೆ ಏನು ಅಂತ ಏನಾದರೂ ಲೆಕ್ಕ ಸಿಕ್ತಾ ಬ್ಯಾಗಲ್ಲಿ? ಹಣ ಎಷ್ಟಿತ್ತು, ಚಿನ್ನ ಎಷ್ಟಿತ್ತು ಅಂತೇಳಿ? ಏನು ಸಿಕ್ಕಾಪಟ್ಟೆ ಕಾಟ ಕೊಟ್ಟಂಗಿದೆ ಪಕ್ಕದ ಮನೆಯವರಿಗೆ ಈ ವ್ಯಕ್ತಿ. ಅರುಣ, ಖಂಡಿತವಾಗಿಯೂ ಸದ್ಯ ಅದರ ಲೆಕ್ಕಾಚಾರವನ್ನ ಹಾಕುವಂತ ನಿಟ್ಟಲ್ಲಿ ಅಧಿಕಾರಿಗಳ ತಂಡ ಇನ್ನೊಂದಷ್ಟು ಸಿಬ್ಬಂದಿಯನ್ನ ಕರೆಸ್ಕೊಳ್ಳೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಗಮನಿಸ್ತಾ ಇರ್ಬೋದು, ನಾನು ಇರುವಂತಹ ಮನೆಯನ್ನ, ಇದು ಹತ್ತರಲ್ಲಿ ಅವರ ನಿವಾಸ. ಬೆಂಗಳೂರಿನ HRBR ಲೇಔಟ್ ಅಂದ್ರೆ ಕಲ್ಯಾಣ ನಗರದಲ್ಲಿರುವಂತಹ ಈ ನಿವಾಸ ಸಾಕಷ್ಟು ಒಂದು ಅನೇಕ ವರ್ಷಗಳಿಂದ ಇವರು ಈ ಭಾಗದಲ್ಲಿ ವಾಸ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಕ್ತು. ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ರಿ, ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಆ ಗೋಡೆಯ ಮುಖಾಂತರವಾಗಿ ಹೋಗಿ ಪಕ್ಕದ ಮನೆಯ ಅಂದ್ರೆ ಪಕ್ಕದ ಬಿಲ್ಡಿಂಗ್ ಗೋಡೆ ಏನಿದೆ ಅಲ್ಲಿರುವಂತಹ ಕಿಟಕಿ ಮುಖಾಂತರವಾಗಿ ಒಂದಷ್ಟು ಚಿನ್ನಾಭರಣವನ್ನ ಒಳಭಾಗಕ್ಕೆ ಎಸ್ತಿರ್ತಾರೆ. ಬಟ್ ಪಕ್ಕದ ಮನೆ ನಿವಾಸಿಗಳು ಅವರೇ ನೇರವಾಗಿ ಅಧಿಕಾರಿಗಳನ್ನ ಕರೆದು ಇಲ್ಲಿ ನೋಡಿ ಏನೋ ಬಿಸಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನೀಡಿದ ಬಳಿಕ ಅಧಿಕಾರಿಗಳು ಅದನ್ನು ನೋಡಿ ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಚಿನ್ನಾಭರಣ ಇರುವಂತದ್ದು ಗೊತ್ತಾಗಿದೆ. ಕೂಡಲೇ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡಿತಾರೆ. ಅದಕ್ಕೆ ವಶವನ್ನ ಪಡೆದು ಅಲ್ಲಿರುವಂತಹ ನಿವಾಸಿಗಳು ಏನಿರ್ತಾರೆ ಅಕ್ಕಪಕ್ಕದವರನ್ನೆಲ್ಲರನ್ನೂ ಕೂಡ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಕೂಡಲೇ ಏನು ಚಿನ್ನಾಭರಣ ಸಿಕ್ಕಿರುತ್ತೆ ಆ ಚಿನ್ನಾಭರಣವನ್ನ ತೆಗೆದುಕೊಂಡು ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಕಳೆದ ಕೆಲ ವರ್ಷದ ಹಿಂದಷ್ಟೇ ಅಂದ್ರೆ ತಿಂಗಳ ಹಿಂದಷ್ಟೇ ಮಗಳ ಮದುವೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾಡಿಸಿದಂತ ಚಿನ್ನಾಭರಣಗಳೇನಿದ್ವು ಅವೆಲ್ಲವೂ ಇದು ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಅದೇ ಕಾರಣಕ್ಕಾಗಿ ಸದ್ಯ ಅಧಿಕಾರಿಗಳ ತಂಡ ಒಂದಷ್ಟು ಪರಿಶೀಲನೆಯನ್ನ ಹೆಚ್ಚಾಗಿ ಮಾಡ್ತಾ ಇದೆ. ಈಗಾಗಲೇ ಅಕ್ಕಪಕ್ಕದ ಮನೆಗಳೇನಿದ್ವು ಅಲ್ಲೂ ಕೂಡ ಹೋಗಿ ಬೇರೆ ಏನಾದರೂ ಇದೇ ರೀತಿಯಾಗಿ ಬಿಸಾಡಿದಾರೆ ಅನ್ನುವಂಥ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದಷ್ಟು ಹೆಚ್ಚುವರಿ ಸಿಬ್ಬಂದಿಗಳು ಬೇಕು ಅನ್ನುವಂಥ ಕಾರಣಕ್ಕಾಗಿ ಸಿಬ್ಬಂದಿಗಳನ್ನ ಕೂಡ ಕರೆಸ್ಕೊಳ್ಳುವಂತ ಕೆಲಸಗಳು ಆಗ್ತಾ ಇದೆ. 15ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈಗಾಗಲೇ ಈ ಭಾಗದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಒಂದಷ್ಟು ಅಕ್ರಮವಾಗಿ ಹಣ ಕೂಡ ಸಂಗ್ರಹಣೆ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ಅಧಿಕಾರಿಗಳ ತಂಡ ಆರಂಭಿಸಿದೆ. ಜೊತೆಗೆ ಹೆಚ್ಚುವರಿಯಾಗಿ ಚಿನ್ನ ತೂಕ ಮಾಡುವಂಥವ್ರು ಇರ್ಬೋದು, ಜೊತೆಗೆ ಹಣವನ್ನ ಎಣಿಸುವಂತ ಮೆಷಿನ್ ಇವೆಲ್ಲವನ್ನು ಕೂಡ ತರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗಾಗಲೇ ಸಿಬ್ಬಂದಿಗಳಿಗೆ ಮಾಹಿತಿಯನ್ನ ಕಳಿಸಿದ್ದಾರೆ. ಅವರನ್ನು ಕೂಡ ಹೆಚ್ಚುವರಿಯಾಗಿ ಕರೆಸ್ಕೊಂಡು ಅವು ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನ ಮುಗಿಸುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. 6 ಗಂಟೆಗಳ ಸತತ 6 ಗಂಟೆಗಳ ಕಾಲದಿಂದ ಈ ಮನೆಯಲ್ಲಿ ಪರಿಶೀಲನೆ ಕಾರ್ಯ ಆರಂಭ ಆಗಿದೆ. ಬೆಳಗ್ಗೆ 5:30ಕ್ಕೆ ನೇರವಾಗಿ ಬಂದು ಶಾಕ್ ಅನ್ನ ಕೊಡ್ತಾರೆ. ಬಂದಂತ ಅಧಿಕಾರಿಗಳು ಬಾಗ್ಲನ್ನ ತಟ್ಟದ ಕೂಡಲೇ ಮೇಲ್ಭಾಗದಿಂದ ಅಂದ್ರೆ ಮನೆಯ ಮೊದಲ ಅಂತಸ್ತೇನಿದೆ ಆ ಅಂತಸ್ತಿನಿಂದ ಎದುರುಗಡೆ ಮನೆಯ ಕಿಟಕಿ ಏನಿದೆ ಅಲ್ಲಿಗೆ ನೇರವಾಗಿ ಅದನ್ನ ಬಿಸಾಡುವಂತ ಕೆಲಸವನ್ನ ಮಾಡ್ತಾರೆ. ಕೂಡಲೇ ಪಕ್ಕದ ಮನೆಯವರು ಇದನ್ನ ಗಮನಿಸ್ತಾರೆ. ಗಮನಿಸಿದಂಥವ್ರು ಇವರನ್ನ ಅಧಿಕಾರಿಗಳು ಯಾರು ಬಂದಿರ್ತಾರೆ ಅವರನ್ನ ಕರೆದು ಹೇಳಿದ ಕೂಡಲೇ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಅದೆಲ್ಲವನ್ನ ಕೂಡ ವಶಕ್ಕೆ ಪಡೆದು ಈಗ ಪರಿಶೀಲನೆಯನ್ನ ಮುಂದುವರಿಸಿರುವಂತದ್ದು. ಅರುಣ್. ಓಕೆ ರಘು, ಈಗ ಎಷ್ಟು ಏನು ಎತ್ತ ಅಂತ ಏನಾದರೂ ಲೆಕ್ಕ ಸಿಗ್ತಾ ಇದೆಯಾ? ಏನು 6 ಗಂಟೆಯಿಂದ ಸತತವಾಗಿ ಲೆಕ್ಕ ಹಾಕ್ತಿದ್ರೆ ಅಂತಂದ್ರೆ ಹೆಣ್ಣು ಟ್ರೆಜರಿ ತುಂಬಿಟ್ಕೊಂಡಂಗೆ ಕಾಣಿಸ್ತಾ ಇದೆ. ನಿಯತ್ತಾಗಿ ದುಡ್ದಿರೋ ಚಿನ್ನ ಆಗಿದ್ದಿದ್ರೆ ಪಕ್ಕದ ಮನೆಯಲ್ಲಿ ಎಸೆಯುವ ಅವಶ್ಯಕತೆನೂ ಬರ್ತಿರ್ಲಿಲ್ಲ. ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಒಂದಷ್ಟು ದಾಖಲೆಗಳು ಸಿಕ್ಕಿದೆ. ಅದೇ ಕಾರಣಕ್ಕಾಗಿ ಇಷ್ಟೊಂದು ತಡ ಆಗ್ತಾ ಇದೆ ಅನ್ನುವಂತ ಇರುವಂತಹ ಮಾಹಿತಿ. ಯಾಕಂದ್ರೆ ಪ್ರಮುಖವಾಗಿ ಬೇರೆ ಬೇರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಆಸ್ತಿಗಳನ್ನ ಮಾಡಿರುವಂತದ್ದು, ಜೊತೆಗೆ ಅಕ್ರಮವಾಗಿ ಸಂಗ್ರಹಣೆ ಮಾಡಿರುವಂತ ಇರುವಂತಹ ಆರೋಪದ ಹಿನ್ನೆಲೆಯಲ್ಲೇ ದಾಳಿ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಇನ್ನೊಂದಷ್ಟು ಬೇರೆ ಬೇರೆ ದಾಖಲೆಗಳು ಸಿಗಬಹುದು, ಹೆಚ್ಚುವರಿಯಾಗಿ ಬೇರೆ ಏನಾದರೂ ಇರ್ಬೋದು. ಯಾಕಂದ್ರೆ ಪಕ್ಕದ ಮನೆಗೆ ಇವರು ಈ ರೀತಿ ಬಿಸಾಡಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಬೇರೆ ಕಡೆ ಇನ್ನೇನು ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಅಧಿಕಾರಿಗಳಿಗೆ ಕಾಡ್ತಾ ಇತ್ತು. ಸೊ ಅದೇ ಕಾರಣಕ್ಕಾಗಿ ಹೆಚ್ಚುವರಿಯಾಗಿ ಈ ಒಂದು ದಾಳಿ ಏನಿದೆ, ತಲಾಶ್ ಕಾರ್ಯ ಏನಿದೆ ಇದನ್ನ ಮುಂದುವರಿಸ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿ ಹೆಚ್ಚುವರಿಯಾಗಿ ಸಿಬ್ಬಂದಿಗಳು ಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ಅವರನ್ನ ಕರೆಸ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರಿಸುಮಾರು ಇನ್ನು 1.5-2 ಗಂಟೆಗಳ ಕಾಲ ಇದು ತಲಾಶ್ ಮುಂದುವರಿಯುವಂತ ಸಾಧ್ಯತೆ ಇದೆ. ತಲಾಶ್ ಮುಂದುವರೆದ ಬಳಿಕ ಎಷ್ಟು, ಹೇಗೆ, ಎಲ್ಲಿತ್ತು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಅಲ್ಲಿ ತನಕ ಒಂದಷ್ಟು ಮಾಹಿತಿಗಾಗಿ ಕಾಯ್ಬೇಕಾಗುತ್ತೆ. ಅರುಣ್. ಓಕೆ ರಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನಿಯತ್ತಾಗಿ ದುಡಿದಿರೋದಾಗಿದ್ದಿದ್ರೆ ಯಾವ ಚಿನ್ನವನ್ನು ಕೂಡ ಚೀಲದಲ್ಲಿ ಕಟ್ಟಿಬಿಟ್ಟು ಪಕ್ಕದ ಮನೆಗೆ ಎಸೆಯುವಂತಹ ಅವಶ್ಯಕತೆ ಬೀರ್ತಾ ಇರಲಿಲ್ಲ. ನಿಯತ್ತಾಗಿ ದುಡ್ದಿರೋದಲ್ಲ ಅಂತ ಕಾಣಿಸುತ್ತೆ. ಅಕ್ರಮ ಮಾರ್ಗದಲ್ಲೇ ದುಡ್ದಾಗ್ಲೇ ಈ ರೀತಿಯಾಗಿ ಬಿಸಾಕಕ್ಕೆ ಮನಸ್ಸು ಬರುತ್ತೆ. ನನ್ನ ದುಡ್ಡು ನಾನು ದುಡ್ದಿದ್ದೀನಿ, ತಗೊಳ್ಳಿ ಏನು ಬೇಕೋ ಲೆಕ್ಕ ಅಂತ ಇಡ್ಬೋದಾಗಿತ್ತು, ಹಂಗಿಟ್ಟಿಲ್ಲ ಇಲ್ಲಿ. ಸೊ ಇದೇ ಸ್ಪಷ್ಟವಾಗಿ ಚಿತ್ರಣವನ್ನು ತೋರಿಸುತ್ತೆ ಯಾವ ರೀತಿಯಾಗಿ ಕರಪ್ಟಾಗಿ ಹೋಗಿದೆ ನಮ್ಮ ಸಿಸ್ಟಮ್ಮಲ್ಲಿ ಕೆಲವರು ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ. ಚಿನ್ನವನ್ನು ಆ ಥರ ಮೂಟೆ ಕಟ್ಟಿ ಎಸೆಯೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಎಷ್ಟು ಇರಬೇಕು ಅಂತ ಇವ್ರ ಹತ್ರ. ಅಯ್ಯಯ್ಯಪ್ಪ.